ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋಲಿ ನಾನು ಒಳ್ಳೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ತಿದ್ದೀನಿ ಗಾಯ್ಸ್. ಇದು ಬಂದು ಕರ್ನಾಟಕದವ್ರಿಗೆ ಮಾತ್ರ ಆಗಿರುತ್ತೆ ಜಾಬು. ನಮ್ಮ ಕರ್ನಾಟಕ ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಆಗಿರುತ್ತೆ. ಇದು 100% ಜೆನ್ಯೂನ್ ಜಾಬ್ ಆಗಿರುತ್ತೆ ಗೈಸ್. ಅಫಿಷಿಯಲ್ ಆಗಿ ಅವರು ವೆಬ್ಸೈಟಲ್ಲಿ ರಿಲೀಸ್ ಮಾಡಿದ್ದಾರೆ. ಯಾರು ಮಿಸ್ ಮಾಡದೆ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಕರ್ನಾಟಕ ಜನಕ್ಕೆ ಅಮೆಝಾನ್ ಕಡೆಯಿಂದ ಜಾಬ್ ಸಿಗೋದೇ ತುಂಬ ಕಷ್ಟ ಆಗಿದೆ. ಆ ಥರದ್ದು ಇವಾಗ ವ್ಯಾಕೆನ್ಸಿ ಬಿಟ್ಟಿದ್ದಾರೆ ಅಂತಂದರೆ ತಡ ಮಾಡದೆ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ವಿಡಿಯೋನ ಶುರು ಮಾಡ್ತೀನಿ, ಒಮ್ಮೆ ನೋಡಿ. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನೀವು ಮನೆಯಲ್ಲೇ ಇದ್ದು ಈ ಕೆಲಸನ ಮಾಡ್ಬೋದು. ಓಕೆ, ತಡ ಮಾಡದೆ ಈಗ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಅಮೆಝಾನ್ ಅವ್ರ ಕಡೆಯಿಂದ ಕರ್ನಾಟಕದವ್ರು ಕೊಡೋದೇ ಜಾಸ್ತಿ ಕಮ್ಮಿ. ಅದಕ್ಕೆ ವ್ಯಾಕೆನ್ಸಿ ಬಿಟ್ಟಿದ ತಕ್ಷಣ ನಾನು ನಿಮಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ತಡ ಮಾಡದೆ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ವ, ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮಲ್ಲಿ ಏನೇನಿರುತ್ತೆ ಅಂತ ನೀವು ನೋಡ್ಬೋದು. ಇಲ್ಲಿ ಜಾಬ್ ಟೈಪ್ ಬಂದುಬಿಟ್ಟು ಇದು ಸೀಸನಲ್ ಆಗಿರುತ್ತೆ. ಲೊಕೇಶನ್ ಒಂದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಕರ್ನಾಟಕ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಅವ್ರ ಕಂಪ್ನಿ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ಮತ್ತು ವಾಟ್ ಯು ವಿಲ್ ಡೂ ಆ್ಯಸ್ ಎ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತಿದೆ. ಈ ಜಾಬ್ ರೋಲ್ ಬಂದುಬಿಟ್ಟು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಆಗಿರುತ್ತೆ. ಆ್ಯಸ್ ಎನ್ ಅಮೆಝಾನ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್, ನೀವು ಯು ಹ್ಯಾವ್ ಎ ಕ್ಲಿಯರ್ ಪರ್ಪಸ್ ಟು ಪ್ರಿವೆಂಟ್ ಇಶ್ಯೂಸ್ ಅಂತಂದರೆ, ನೀವು ಕಸ್ಟಮರ್ಸ್ ನಿಮಗೆ ಕಾಲ್ ಅಥವಾ ಮೆಸೇಜ್, ಇಮೇಲ್ ಏನಾದರೂ ಮಾಡ್ತಾರೆ, ಅವ್ರಿಗೇನಾದರೂ ಇಶ್ಯೂಸು, ತೊಂದರೆ ಏನಾದರೂ ಇದ್ದರೆ ಆಗ ನೀವು ಅವ್ರಿಗೆ ಕಾಲ್ಸ್ನ ಅಟೆಂಡ್ ಮಾಡಿ ಅವ್ರಿಗೇನೇ ಕ್ವೈರೀಸ್ ಇದ್ದರೂ ನೀವು ಅದನ್ನು ರಿಸಾಲ್ವ್ ಮಾಡಬೇಕಾಗುತ್ತೆ. ಆ ಥರ ಇರುತ್ತೆ ಈ ಕೆಲಸ. ತುಂಬ ಈಸಿ ಕೆಲಸನ ಆಗಿರುತ್ತೆ. ವರ್ಕಿಂಗ್ ಅವರ್ಸ್ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು. ದಿಸ್ ರೋಲ್ ರಿಕ್ವೈರ್ಸ್ ವರ್ಕಿಂಗ್ ವೇರಿಯಬಲ್ ಅವರ್ಸ್ ಟು ಮ್ಯಾಚ್ ವೆನ್ ಕಸ್ಟಮರ್ ನೀಡ್ ಅಸ್ ಮೋಸ್ಟ್. ವರ್ಕಿಂಗ್ ಅವರ್ಸ್ ಬಂದುಬಿಟ್ಟು ವೇರಿಯಬಲ್ ಅವರ್ಸ್ ಆಗಿರುತ್ತಂತೆ. ಯಾಕಂದರೆ ಕಸ್ಟಮರ್ಸ್ಗೆ ಯಾವಾಗ ನೀಡ್ ಬೇಕಾಗಿರುತ್ತೋ ಆವಾಗ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕಾಗತ್ತೆ ಅಂತ ಹೇಳಿ ನೋಡಿಸಿದ್ದಾರೆ. ಅದಕ್ಕೆ ವರ್ಕಿಂಗ್ ಅವರ್ಸ್ನ ಇಲ್ಲಿ ಕರೆಕ್ಟಾಗಿ ಅವರು ಹೇಳ್ತಾ ಇಲ್ಲ. ನಿಮಗೆ ಟ್ರೈನಿಂಗ್ ಪೀರಿಯಡಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮಗೆ ಮಿನಿಮಮ್ ಏಜ್ ಬಂದುಬಿಟ್ಟು 18 ಇಯರ್ಸ್ ಆಗಿರಬೇಕು. ಹಾಗೆ ನಿಮಗೆ ಮಿನಿಮಮ್ ಏಜ್ 18 ಇಯರ್ಸ್ ಆಗಿದ್ದರೆ ನಿಮಗೆ ರೈಟ್ ಸಹ ಇರುತ್ತಲ್ವ ವರ್ಕ್ ಮಾಡೋಕ್ಕೆ. ಆದ್ದರಿಂದ 18 ಇಯರ್ಸ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಸಹ ನಿಮಗೆ ಇಂಗ್ಲೀಷ್ ಬರಬೇಕಾಗತ್ತೆ. ಬೋತ್ ರಿಟರ್ನ್ ಮತ್ತು ಫ್ಲೂಯೆನ್ಸಿ ಇರಬೇಕು ಅಂತೇಳಿ ಹೇಳ್ತಿದ್ದಾರೆ. ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಎ ಕಂಪ್ಯೂಟರ್ ಅಂತೆ. ಅಟ್ಲೀಸ್ಟ್ ನಿಮಗೆ ಕಂಪ್ಯೂಟರ್ ಜೊತೆ ಒಂದು ಬೇಸಿಕ್ ಸ್ಕಿಲ್ಸ್ ಆದರೂ ಗೊತ್ತಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಮತ್ತು ಶಿಫ್ಟ್ಸ್ ನೋಡಿದ್ರೆ ಶಿಫ್ಟ್ ಸಹ ಅಷ್ಟೇ, ನಿಮಗೆ ಮಂಡೇ ಟು ಸಂಡೇ ಅಂತೇಳಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಬಟ್ ಮಂಡೇ ಟು ಸಂಡೇಲಿ ನಿಮಗೆ ಒಂದು ವೀಕ್ ಆಫ್ ಅನ್ನೋದು ಸಿಗುತ್ತೆ. ಓಕೆ ಗೈಸ್, ಟೈಮಿಂಗು ಅಷ್ಟು ನಿಮಗೆ 6 AM ಇಂದ 11 PM ವರೆಗೂ ಕೊಟ್ಟಿದ್ದಾರೆ. 6 AM ಇಂದ 11 PM ವರೆಗೂ 11 PM ಅಲ್ಲಿ ನಿಮಗೆ ಯಾವುದಾದ್ರೂ ಒಂದು 9 ಅವರ್ಸ್ ಟೈಮಿಂಗ್ ಎಲ್ಲ ಅವ್ರು ನಿಮಗೆ ಕೊಡ್ತಾರೆ. ಒಂದೊಂದು ದಿನ ಲೇಟ್ ಆಗ್ಬೋದು, ಓವರ್ ನೈಟ್ ಆಗ್ಬೋದು, ವೀಕೆಂಡ್ ಆಗ್ಬೋದು. ವೀಕೆಂಡ್ಸಲ್ಲಿ ಎಲ್ಲ ನೀವು ಕೆಲಸ ಮಾಡಬೇಕಾಗತ್ತಂತೆ. ಏನಾದರೂ ವರ್ಕ್ ತುಂಬ ಇದ್ದಾಗ ಅಂತೇಳಿ ನೋಡಿಸ್ತಿದ್ದಾರೆ. ಮತ್ತು ಅವರು ನಿಮಗೆ ವೈಫೈ ಕನೆಕ್ಷನ್ ಇಲ್ಲ ಅಂದರೂ ಪರವಾಗಿಲ್ಲ, ಅವರೇ ನಿಮಗೆ ವೈಫೈ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಮತ್ತು ಸಿಸ್ಟಮ್ ಇಲ್ಲ ಅಂದರೂ ಪರವಾಗಿಲ್ಲ ಗೈಸ್, ಅವರೇ ನಿಮಗೆ ಸಿಸ್ಟಮ್ ಸಹ ಆರ್ಡರ್ ಮಾಡಿಕೊಡ್ತಾರೆ. ಲೈಕ್ ಮನೆಗೆ ಬರೋ ಥರ ಅವರು ನೀವು ಸೆಲೆಕ್ಟ್ ಆದರೆ ನಿಮ್ಮ ಮನೆಗೆ ಪಾರ್ಸಲ್ ಬರುತ್ತೆ. ನೀವು ಹಾರ್ಡ್ ವರ್ಕರ್ ಆಗಿರಬೇಕು, ಹಾಗೆ ಆರ್ಟಿಕ್ಯುಲೇಟ್ ಆಗಿರಬೇಕು, ಡೀಟೇಲ್ ಓರಿಯೆಂಟೆಡ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ವಾಟ್ ಬೆನಿಫಿಟ್ಸ್ ವಿಲ್ ಯು ರಿಸೀವ್ ಅಂತ ಕೇಳ್ತಿದ್ದಾರೆ. ನಿಮ್ಗೆ ಏನೇನು ಸಿಗುತ್ತೆ ಈ ಕಂಪನಿಯಲ್ಲಿ ಜಾಬ್ ಮಾಡ್ತಿದ್ರೆ ಅಂತಂದರೆ, ನಿಮಗೆ ಮೆಡಿಕಲ್ ಇನ್ಶೂರೆನ್ಸ್ ಅನ್ನೋದು ಸಿಗುತ್ತೆ, ಪೆನ್ಷನ್ ಪ್ಲ್ಯಾನ್ ಸಿಗುತ್ತೆ, ಹಾಗೆ ಇಂಟರ್ನೆಟ್ ಅಲೋವೆನ್ಸ್ ಸಹ ಸಿಗುತ್ತಂತೆ. ಇಂಟರ್ನೆಟ್ ಅಲೋವೆನ್ಸ್ ಅಂತಂದರೆ ಅದೇ ವೈಫೈ ಕನೆಕ್ಷನ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಹಾಗೆ ಲೈಫ್ ಸ್ಟೈಲ್ ಬೆನಿಫಿಟ್ಸ್ ಎಲ್ಲ ಸಿಗುತ್ತಂತೆ. ನಿಮಗೆ ಏನಾದರೂ ಅಮೆಝಾನಲ್ಲಿ ಏನಾದರೂ ಪ್ರೋಗ್ರಾಮ್ಸ್ ನಡೀತಾ ಇದ್ದಾಗ ಒಳ್ಳೆ ಡಿಸ್ಕೌಂಟ್ಸು ಎಲ್ಲ ನಿಮಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಒಂದು ಎಕ್ಸ್ಪರ್ಟ್ ಕಡೆಯಿಂದ ನಿಮಗೆ ಟ್ರೈನಿಂಗ್ ಸಹ ಸಿಗುತ್ತೆ ಅಂತೇಳಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ನೀವು ಇದನ್ನೆಲ್ಲ ಡೀಟೇಲಾಗಿ ಓದ್ಕೋಬೋದು ಗೈಸ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಎಕ್ಸ್ಪರ್ಟ್ ಟ್ರೈನಿಂಗ್ ಆ್ಯಂಡ್ ಆನ್ಗೋಯಿಂಗ್ ಆಪರ್ಚುನಿಟಿ ಟು ಲರ್ನ್ ಮೋರ್ ಆ್ಯಂಡ್ ಡೆವಲಪ್ ಯುವರ್ ಸ್ಕಿಲ್ಸ್. ಎಕ್ಸ್ಪರ್ಟ್ ಅವರು ನಿಮಗೆ ಟ್ರೈನ್ ಮಾಡಿ ನಿಮ್ಮ ಸ್ಕಿಲ್ಸ್ನ ಅವರು ಡೆವಲಪ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇಷ್ಟೊಂದು ಕ್ವಾಲಿಟಿ ಇದ್ದರೆ ಸಾಕು, ನಿಮಗೆ ಇಷ್ಟೊಂದು ಎಲಿಜಿಬಲ್ ಇದ್ದರೆ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬೋದು ಅಂತ ಇಲ್ಲಿ ನೋಡಿಸಿದ್ದಾರೆ. ನಿಮಗೆ ಅಟ್ಲೀಸ್ಟ್ ಈ ಅಪ್ಲಿಕೇಶನ್ನ ಫಿಲ್ ಮಾಡೋಕ್ಕೆ ಒಂದು 3 ಅವರ್ಸ್ ಆದರೂ ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ 3 ಅವರ್ಸ್ ಆದರೂ ಬೇಕು. ಅವರು ರಿಕಮೆಂಡ್ ಮಾಡೋದು ಏನಂತಂದರೆ ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಎಲ್ಸ್ ಕಂಪ್ಯೂಟರ್ ಇದ್ದರೆ ನಿಮಗೆ ಒಳ್ಳೆಯದು. ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿ ನೀವು ಈ ಜಾಬ್ಗೆ ಆರಾಮಾಗಿ ಅಪ್ಲೈ ಮಾಡ್ಕೋಬೋದು ಅಂತಿದ್ದಾರೆ. ಓಕೆನಾ ಗೈಸ್, ಯಾರು ಮಿಸ್ ಮಾಡ್ಕೋತೀರಾ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಸಿಸ್ಟಮ್ ಏನಾದರೂ ಇಲ್ಲ ಅಂತಂದರೆ ಸೈಬರ್ ಇರುತ್ತಲ್ವ ನಿಮ್ಮ ಅಕ್ಕಪಕ್ಕದಲ್ಲೆಲ್ಲ, ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ. ಒನ್ಸ್ ನೀವೇನಾದರೂ ಈ ಜಾಬ್ಗೆ ವ್ಯಾಲಿಫೈ ಆದರೆ ಅವರೇ ನಿಮಗೆ ಜಾಬ್ ಕೊಡ್ತಾರೆ.
ಕೊಟ್ಟು ಅವರೇ ನಿಮಗೆ ಲ್ಯಾಪ್ಟಾಪ್ ಸಹ ಪ್ರೊವೈಡ್ ಮಾಡ್ತಾರೆ. ಯಾರು ಮಿಸ್ ಮಾಡ್ಕೋಬೇಡಿ ಗೈಸ್. ಓಕೆ, ಹೈರಿಂಗ್ ಪ್ರೋಸೆಸ್ ಬಂದುಬಿಟ್ಟು ನೋಡೋಣ. ಫಸ್ಟ್ ಬಂದು ಜಾಬ್ ಅಪ್ಲಿಕೇಶನ್ ಇರುತ್ತಲ್ವ, ಜಾಬ್ ಅಪ್ಲಿಕೇಶನ್ ನಾವು ಎಲ್ಲ ಕ್ಲಿಯರಾಗಿ ಓದ್ಬಿಟ್ಟು ಅಪ್ಲಿಕೇಶನ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಅದಾಗಿದ ತಕ್ಷಣ ನಿಮಗೆ ಒಂದು ವರ್ಕ್ ಅಸೆಸ್ಮೆಂಟ್ ಬರುತ್ತೆ ನಿಮ್ಮ ಇಮೇಲ್ ಐ ಡಿಗೆ. ಆ ವರ್ಕ್ ಅಸೆಸ್ಮೆಂಟ್ನ ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ನೆಕ್ಸ್ಟು ಆನ್ಲೈನ್ ಪ್ರೀ ಹೈರ್ ಓರಿಯೆಂಟೇಷನ್ ಅಂತಂದರೆ HR ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಫಸ್ಟ್ ಡೇ ಆಗಿರುತ್ತೆ ಅಷ್ಟೇ ಗೈಸ್. ಮತ್ತು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಅಪ್ಲೈ ಅಂತ ಆಪ್ಷನ್ ಇದೆ ಅಲ್ವಾ. ಇದನ್ನು ನೀವು ಅಪ್ಲೈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಮ್ಮೆ ಇಲ್ಲಿ ಓಪನ್ ಆಗುತ್ತೆ ವೆಬ್ಸೈಟು. ಇನ್ನೊಂದು ಸಲ ನೀವು ಬೇಕಾದರೆ ಓದ್ಕೋಬೋದು. ಇಲ್ಲಿ ಅಕ್ಸೆಪ್ಟ್ ಆಲ್ ಅನ್ನೋ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇದು ಅಕ್ಸೆಪ್ಟ್ ಆಲ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಈ ರೋಲ್ ಬಂದುಬಿಟ್ಟು ವರ್ಚುವಲ್ ಕಸ್ಟಮರ್ ಸಪೋರ್ಟ್ ಆಗಿರುತ್ತೆ, ವರ್ಕ್ ಫ್ರಮ್ ಆಗಿರುತ್ತೆ. ನಮ್ಮ ಕರ್ನಾಟಕದವರು ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ನಮ್ಮ ಕರ್ನಾಟಕದಲ್ಲಿ ವ್ಯಾಕೆನ್ಸಿ ಬಿಟ್ಟಿರೋದು ತುಂಬ ರೇರ್ ಅಂತಲೇ ಹೇಳ್ಬೋದು. ಯಾರು ಮಿಸ್ ಮಾಡ್ಕೋತೀರಾ, ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಓಕೆನಾ. ಈ ಥರ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ನಾನು ಹೇಳಿರೋ ಮಾಹಿತಿ ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ನಿಮ್ಗೆ ಬೇಕು ಅಂದರೆ ಒಂದ್ಸಲ ಓದ್ಕೊಂಡು ಐ ಎಕ್ಸೆಪ್ಟ್ನ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಲಾಗಿನ್ ಅಂತ ಕೊಡ್ತಿದ್ದಾರೆ. ಲಾಗಿನ್ ಮಾಡಿ ನಿಮ್ಮೇನಾದರೂ ಅಮೆಝಾನ್ ಅಕೌಂಟ್ ಇದ್ದರೆ ನೀವು ಲಾಗಿನ್ ಮಾಡ್ಬೋದು. ಇಲ್ಲ ಅಮೆಝಾನ್ ಅಕೌಂಟ್ ಯಾವುದಿಲ್ಲ ಅಂತಂದರೆ ನೀವು ಇಲ್ಲಿ ಸೈನ್ ಅಪ್ ಅಂತಿದೆ ಅಲ್ವಾ, ಸೈನ್ ಅಪ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಫಸ್ಟ್ ನೇಮು ಲಾಸ್ಟ್ ಫುಲ್ ಈಸಿ ಡೀಟೇಲ್ಸ್ ಇರುತ್ತೆ. ಅದನ್ನು ನೀವು ಅಪ್ಲೈ ಮಾಡ್ಬೋದು ಅಷ್ಟೇ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಇಮಿಡಿಯೇಟ್ ರಿಪ್ಲೈ ಕೊಡ್ತೀನಿ.